ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಯೋಜನೆ ಮತ್ತೆ ಅರ್ಜಿ ಸಲ್ಲಿಸುವಿಕೆಯನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಸೇನೆ ಕಲಬುರಗಿ ವತಿಯಿಂದ ಜೂನ್ 26ರಂದು ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ಸಂಘದ ಸಂಸ್ಥಾಪಕ ಅಧ್ಯಕ್ಷ ದತ್ತು ಹಯ್ಯಾಳ್ಕರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗಳ ಬಗ್ಗೆ ಸರ್ಕಾರ ಮತ್ತೊಮ್ಮೆ ಅರ್ಜಿ ಹಾಕಲು ಆದೇಶ ಮಾಡಿದ್ದು, ಇದರಿಂದ ಫಲಾನುಭವಿಗಳಿಗೆ ಬರ ಬಡಿದಂತಾಗಿದೆ. 3 ವರ್ಷಗಳ ಹಿಂದೆ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಅರ್ಜಿ ಸಲ್ಲಿಸಲು ಆನ್ಲೈನ್ ಸೆಂಟರ್ಗಳಿಗೆ ಅಲೆದಾಡಿ ಜನ ಕಂಗೆಟ್ಟು ಹೋಗಿದ್ರು. ಇದನ್ನೇ ಮತ್ತೆ ಮುಂದುವರಿಸುತ್ತಿರುವುದು ಶೋಚನೀಯ ಸಂಗತಿಯಾಗಿದೆ. ಸರ್ಕಾರವು ಮೃತರಾದ ಫಲಾನುಭವಿಗಳ ಮಾಹಿತಿ ಪಡೆದುಕೊಂಡು ಅವರನ್ನ ಅನರ್ಹಗೊಳಿಸಬೇಕೇ ಹೊರತು ಮರಣ ಹೊಂದಿದ ಫಲಾನುಭವಿಗಳ ಉದಾಹರಣೆಯನ್ನ ಇಟ್ಟುಕೊಂಡು ಎಲ್ಲಾ ಫಲಾನುಭವಿಗಳಿಗೆ ತೊಂದರೆ ಕೊಡುವುದು ಎಷ್ಟು ಮಟ್ಟಿಗೆ ಸಮಂಜಸ ಎಂದರು. ಇನ್ನು ಸರ್ಕಾರ ಈ ಕೂಡಲೇ ಅನರ್ಹಗೊಳಿಸಿದ ಉಳಿದ ಫಲಾನುಭವಿಗಳನ್ನು ಮುಂದುವರಿಸಬೇಕೆಂದು ಆಗ್ರಹಿಸಿದರು. 2 ವರ್ಷ ಅವಧಿಗೆ ಬಂದಿದ್ದಾರೆ. ನಾವೆಲ್ಲ ಅನ್ಕೊಂಡೀವಿ ಒಳ್ಳೆ ಕೆಲಸ ಮಾಡ್ತಾರೆ ಹೊಸ ಮುಖ್ಯಮಂತ್ರಿ ಅಂತ ನಾವು ಅನ್ಕೊಂಡೀವಿ. ಈಗ ಹಿಂದೆ 3 ವರ್ಷ ಹಿಂದೆ ಸಿದ್ದರಾಮಯ್ಯ ಅವರು ಶಕ್ತಿ ಯೋಜನೆ ತೊಗೊಂಬಂದು ಒಂದು 5 ಗ್ಯಾರಂಟಿಗೆ ಎಲ್ಲ ನಿಭಾಯಿಸಿದ್ದಾರೆ. ಬಟ್ ಇವರು ಬಂದು ತಿರ್ಗಾ ಇರೋಂಥ ಒಂದು ಇವರು ಏನು ಗೃಹಲಕ್ಷ್ಮಿ ಗೃಹಜ್ಯೋತಿ ಏನು ಅಮೌಂಟ್ ಬರ್ತದೆ ತಿಂಗಳು ಅಂದಮೇಲೆ ಇದರಲ್ಲಿ ಕೆಲವು ಹೆಣ್ಮಕ್ಳು ಮಹಿಳೆಯರು ಕರ್ನಾಟಕದಂತೆ ಆ ದುಡ್ಡಿಂದ ಆ ಸೌಲಭ್ಯದಿಂದ ಕೆಲವು ಮದುವೆ ಮಾಡಿದ್ದಾರೆ ಮಕ್ಕಳದು, ಕೆಲವರು ಬಿಸ್ನೆಸ್ ಮಾಡ್ತಿದ್ದಾರೆ, ಕೆಲವರು ಏನೇನೋ ಇರಲಿಲ್ಲ ಹಲವಾದಕ್ಕೆ ಒಳ್ಳೆ ಹೆಲ್ಪ್ ಆಗಿದೆ ಜನರಿಗೆ. ಹಂಗಾಗಿ ಇವರು ಬೇರೆ ಯಾವುದನ್ನ ಮತ್ತೆ ಹೊಸ ಯೋಜನೆ ಕೊಡ್ತಾರೆ ಅಂತಂದರೆ DK ಶಿವಕುಮಾರ್ ಬಂದು ತಿರ್ಗಾ ಪುನಃ ಅರ್ಜಿ ಹಾಕ್ರಿ. ನಿಮ್ಮ ಉದ್ದೇಶ ಏನಂದರೆ DK ಶಿವಕುಮಾರ್ ಸಾಹೇಬ್ರೆ, ನಿಮ್ಮ ಉದ್ದೇಶ ಏನಪ್ಪ ಅಂದ್ರೆ ಬಂದ್ ಮಾಡ್ಬೇಕನ್ನಂತ ನಿಮ್ಮ ತಲೆಗಾದ, ಟೋಟಲಿ ಗ್ಯಾರಂಟಿಗಳು ಬಂದ್ ಮಾಡ್ಬೇಕಂತ ತಲೆಗಾದ. ಈಗ ನೀವೇನು ಹೇಳ್ತೀರಪ್ಪ ಅಂದ್ರೆ ಮತ್ತೆ ಪುನಃ ಅರ್ಜಿ ಕರೀರಿ. ಯಾಕೆ ಪುನಃ ಅರ್ಜಿ ಕರಿಬೇಕ್ರಿ? ಅದೇ ಕಂಟಿನ್ಯೂ ಮಾಡಿರಿ. ಸತ್ತವರಿಗೆ ದುಡ್ಡು 3 ವರ್ಷಗಳು ಹೋಗಿಲ್ಲ, 3 ವರ್ಷಗಳು ದುಡ್ಡು ಹೋಗಿಲ್ಲ. ಅವಾಗ ನಿಮಗೆ ಮನ್ಕೊಂದಿರಿ ಸರ್ಕಾರ. ದುನಿಯಾ ಅಂಗನವಾಡಿ ಕಾರ್ಯಕರ್ತರವ್ರು, ಆಶಾ ಕಾರ್ಯಕರ್ತರವ್ರು ಸರ್ಚ್ ಮಾಡಿಸ್ರಿ, ಅವು ನಿಂದ್ರಿಸ್ರಿ. ಸತ್ತು ಗೋಲ್ಬಿಡ್ಗಳು ನಿಂದ್ರಿಸ್ರಿ. ಅವು ಎಲ್ಲ ಬಿಟ್ಟುಗೇಸಿ ಇಡೀ ಕರ್ನಾಟಕದಂತೆ ಈಗ ಅದು ಮಾಡಿದಲ್ಲದೆ ಮತ್ತೆ ಈಗ ಅದು ಯಾವುದು ನಮ್ಮದು ಇನ್ಕಮ್ ಸರ್, ಇನ್ಕಮು ಇವರೇ ಬೇಡ್ಕೊಂತಿನವರಿಗೆ 50 ಸಾವಿರ ಹಾಕ್ತಾರೆ, ಮಾಡ್ಕೊಳೋರಿಗೆ 50 ಸಾವಿರ ಹಾಕ್ತಾರೆ, ಶ್ರೀಮಂತರಿಗೆ 50 ಸಾವಿರ ಹಾಕ್ತಾರೆ. ಹಲವು ಸತಿ ಹೇಳಿವ್ರಿಗೆ ನಾವು. ಈಗೇನು ಹೇಳ್ತಾರೆ ಹೊಸದಾಗಿ, ಯಾರಿಗೆ 25 ಸಾವಿರ ಇರ್ತದೋ, ಯಾರಿಗೆ 30 ಸಾವಿರ ಇರ್ತದೋ ಅವ್ರಿಗೆ ಮಾತ್ರ ಸರ್ಕಾರಿ ಸೌಲಭ್ಯ ಬರ್ತದೆ, ಇಲ್ಲ ಬರಲ್ಲ ಅಂತ ಘೋಷಣೆ ಮಾಡಿಬಿಟ್ರ. ಇವತ್ತಿನ ದಿನದಲ್ಲಿ ನೆಮ್ಮದಿ ಕೇಂದ್ರದಲ್ಲಿ 100,000 ಜನ ಹೆಣ್ಮಕ್ಳು ನಿಂತಾರೆ ಪಾಳಿಗೆ. ಅಂದ್ರೆ ನಿಮ್ದು ಏನ ಟೋಟ್ಲಿ ಕರ್ನಾಟಕದ ಜನರಿಗೆ ದಿಕ್ಕು ತಪ್ಪಿಸೋ ಕೆಲಸ ಮಾಡಕತ್ತಾರೆ DK ಶಿವಕುಮಾರ್ ಟೋಟಲ್ ಜನರಿಗೆ. ಅದಕ್ಕೆ ನಾವು ಇಲ್ಲಿ ಉದ್ದೇಶ, ನಾವು ಸುದ್ದಿಗೋಷ್ಠಿ ಮಾಡೋ ಉದ್ದೇಶ ಏನಪ್ಪ ಅಂದರೆ ಶುಕ್ರವಾರ ಈ ಬರೋ ಶುಕ್ರವಾರ ನಮ್ಮ ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಸುಮಾರು 200-300 ಜನ ಹೆಣ್ಮಕ್ಳು DC ಮುಖಾಂತರ ನಾವು ಎಚ್ಚರಿಕೆ ಕೊಡೋದು ಏನಪ್ಪ ಅಂದರೆ DK ಶಿವಕುಮಾರ್ ಅವರಿಗೆ ದಯವಿಟ್ಟು ನೀವು ಹೇಳಿದಂಥ ಇದು ಹೊಸ ಅರ್ಜಿ ಹಾಕೋದು ವಾಪಸ್ ತೊಗೋಬೇಕು. ಒಂದು ವೇಳೆ ತೊಗೊಳ್ದೆ ಹೋದರೆ ನಾವು DC ಆಫೀಸು ಮುತ್ತಿಗೆ ಹಾಕಿ ಅಂತ ಕೆಲಸ ಮಾಡೋಂಥ ಹೇಳೋಕ್ಕೆ ಇವತ್ತು ಈ ಪ್ರೆಸ್ ಮೀಟಲ್ಲಿ ಬಂದಿದ್ದೀವಿ. ಧನ್ಯವಾದಗಳು. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓರ್ಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ
OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ.